ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹಂಸಿಕಾ. ಈ ದಿನ ನಾವು ಮೆಕ್ಕೆಜೋಳ ಯೂಸ್ ಮಾಡಿಕೊಂಡು ಸ್ಪೈಸಿಯಾಗಿ ಈವ್ನಿಂಗ್ ಚಾಟ್ ಹೇಗೆ ಮಾಡೋದು ನೋಡೋಣವಾ? ನಾನು ಮೊದಲೇ ಸುಲಿದಿಟ್ಟಿರ್ತಕ್ಕಂಥ ಮೆಕ್ಕೆಜೋಳ ತೊಗೊಂಡು ಒಂದು ಕಡಾಯಿ ತೊಗೊಳ್ಳಿ. ಹಾಗೆ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ಮೆಕ್ಕೆಜೋಳ ಹಾಕಾದ್ಮೇಲೆ ಹಾಗೆ ಸ್ವಲ್ಪ ಉರಿತಾನೆ ಇರ್ರಿ. ಅವನ್ನ ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರಿತಾನೆ ಇರೋಣ. ನೋಡಿ, ಸ್ವಲ್ಪ ಬ್ರೌನ್ ಅಂತ ಅನ್ನಿಸ್ತಾ ಇದೆ. ಹಾಗೆ ಸ್ವಲ್ಪ ಅನಿಸಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ಉರಿಲಿ, ಇನ್ನೂ ಸ್ವಲ್ಪ ಬ್ರೌನ್ ಬರಲಿ. ಮತ್ತು ಸ್ವಲ್ಪ ಯಾಕೋ ಎಣ್ಣೆ ಬೇಕು ಅಂತ ಅನ್ನಿಸ್ತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದೆ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಬಂದಾದಮೇಲೆ ಬೇರೆ ಕಡೆ ಅವನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ಈ ಥರ ಆದಮೇಲೆ ಸೈಡಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದಕ್ಕೆ ಒಗ್ಗರಣೆ ಹಾಕೋಣ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಕರಿಬೇವು, ಮೊದಲೇ ಹೆಚ್ಚಿಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಒಂದು ಈರುಳ್ಳಿ ತೊಗೊಳ್ಳಿ. ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಮೆಕ್ಕೆಜೋಳ ಚಿಕ್ಕದಿರುತ್ತಲ್ಲ, ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮುಂಚೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಂತ್ರಿ. ಮುಂಚೆನೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ, ಆ ಮೆಕ್ಕೆಜೋಳ ತಗೊಂಡು ಮಿಕ್ಸ್ ಮಾಡೋಣ. ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಚೆನ್ನಾಗಿ. ಈರುಳ್ಳಿ, ಮೆಣಸಿನ್ಕಾಯಿ ಮುಂಚೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರ್ರಿ. ನೋಡಿ, ಈ ಥರ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇರೋಣ. ನೆಕ್ಸ್ಟು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಸೊ ಹಾಗಾಗಿ ಉಪ್ಪು ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ MTR ಟೇಸ್ಟ್ಗೆ ಇಷ್ಟು ಹಾಕಿ, 1/2 ಟೀ ಸ್ಪೂನಷ್ಟು ಹಾಕಿ. ನೆಕ್ಸ್ಟು ಸ್ವಲ್ಪ ಫ್ಲೇವರ್ಗೆ ಅಂತ ಗರಂ ಮಸಾಲ, ಅದು 1/2 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ರಿ. ಸ್ವಲ್ಪ ಅದೆಲ್ಲ ಮಸಾಲೆ ಫ್ಲೇವರೆಲ್ಲ ಅದಕ್ಕೆ ಹತ್ಕೊಳ್ಳಿ, ಮೆಕ್ಕೆಜೋಳ ಅದಕ್ಕೆಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರ್ರಿ ಅದೆಲ್ಲ ಮಸಾಲೆ ಕೂಡೋವರೆಗೂ. ನೋಡಿ, ಇವಾಗೆಲ್ಲ ಮಸಾಲೆ ಚೆನ್ನಾಗಿ ಕೂಡಿದೆ ಅಂತ ಅನಿಸುತ್ತೆ. ವಾವ್, ಸ್ಪೈಸಿ ಆಗಿದೆ ಅನಿಸುತ್ತೆ. ನೋಡಿ, ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ. ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ, ತಿಂದರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಈವ್ನಿಂಗ್ ಟೈಮಲ್ಲಿ ಸ್ಪೈಸಿ ಆಗಿದೆ ಅನಿಸುತ್ತೆ. ಸೊ ನೋಡಿ, ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಮನೇಲಿ ಡೈಲಿ ಒಂದೇ ಥರ ತಿಂದು ಬೋರ್ ಅನಿಸಿರುತ್ತೆ. ಇದೊಂಥರ ಸ್ಪೆಷಲ್ಲಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.